ಇಲ್ಲಿ ಒಂದೊಂದಷ್ಟು ಕಥೆಗಳನ್ನು ನಮ್ಮವರು ಪಟ್ಟಿ ಮಾಡಿದ್ದಾರೆ. ಯಾರ್ಯಾರು ಏನೇನು ಅಂತ ನೋಡೋಣ. ವಿನಯ್ ನರ್ವಾಲ್, ಲೆಫ್ಟಿನೆಂಟ್ ನೇವಿ, ಭಾರತೀಯ ನೇವಿನಲ್ಲಿ. ಹಿಮಾಂಶಿ ಆತನ ಪತ್ನಿ. ಏಪ್ರಿಲ್ 16ನೇ ತಾರೀಕಿಗೆ ಮದುವೆ ಆಗಿದ್ದಾರೆ. 19ಕ್ಕೆ ಹನಿಮೂನ್ಗೆ ಹೋಗಿದ್ದಾರೆ. ಎಲ್ಲಿಗೆ? ಕಾಶ್ಮೀರಕ್ಕೆ. ಇತ್ತೀಚೆಗೆ ಕಾಶ್ಮೀರಕ್ಕೆ ಹನಿಮೂನ್ಗೆ ಹೋಗೋರು ಕಡಿಮೆ ಜನ, ಇವರೇನೋ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಸ್ಟ್ಯಾಂಡರ್ಡ್ ಪ್ಲೇಸ್ಗಳು. ಸುಮಾರು ಕಾಸಿದ್ರೆ ಊಟಿ, ಸುಮಾರು ಕಾಸಿದ್ರೆ. ಏನು ಕಾಸಿಲ್ದಿದ್ರೆ ಅವ್ರವ್ರ ಮನೆ ಅವ್ರು ಆಯಿತು, ಅವ್ರ ಊರಾಯಿತು ಅಷ್ಟೇ. ತಿರ್ಗಾಡ್ಕೊಂಡು ಅಲ್ಲೇ ಲೋಕಲ್ ಮುತ್ಯಾಲಮ್ಮನ ದೇವಸ್ಥಾನಕ್ಕೋ ಗಣಪತಿ ಗುಡಿಗೋ ಹೋಗಿ ನಮಸ್ಕಾರ ಹಾಕೊಂಡು ಬತ್ತಾ ಇರೋದೆ ಗಂಡ ಹೆಂಡ್ತಿ. ಸ್ವಲ್ಪ ದುಡ್ಡಿತ್ತ ಬಸ್ಸು ಹತ್ಕೊಂಡು ಹೋಗೋಕ್ಕೆ. ಊಟಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಕಾಸು ಕಾಶ್ಮೀರ. ಇದರ ಡೆಸ್ಟಿನೇಷನ್ಗಳು. ಇವ್ರ ಪಾಪ ಅಲ್ಲಿಗೆ ಹೋಗಿದ್ದಾರೆ. ಏನೋ ಚೆನ್ನಾಗಿರುತ್ತೆ. ಸಮ್ಮರು. ಯಾಕೆ ಇಷ್ಟೊಂದು ಜನ ಹೋಗಿದ್ದಾರೆ ಅಲ್ಲಿಗೆ? ಸಮ್ಮರು. ಮಕ್ಕಳುಗಳಿಗೆ ಎಕ್ಸಾಮ್ ಮುಗಿದಿದೆ, ಎಲ್ಲರೂ ಹೋಗಿದ್ದಾರೆ. ಆಮೇಲೆ ಮೊನ್ನೆ ಇನ್ನೂ ಆ ತುಲಿಪ್ ಗಾರ್ಡನ್ದು ಇದ್ರದ್ದೆಲ್ಲ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಆಯಿತು. ಆಕೆ ಪಾಪ ಅದ್ರ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಆ ದೃಶ್ಯ ನೋಡ್ರಿ. 6ನೇ ದಿನ 19ನೇ ತಾರೀಕು ಹೋಗಿದ್ದಾರೆ. 6 ದಿನ 7 ದಿನ. ಸ್ವಿಟ್ಜರ್ಲ್ಯಾಂಡ್ಗೆ ವೀಸಾ ಸಿಕ್ಕಲಿಲ್ವಂತೆ ಪಾಪ. ಅದು ಬೇರೆ ಹೋಯ್ತಾ? ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಅಂತ್ಯಕ್ರಿಯೆ ಮುಗಿದಿದೆ. ಎಲ್ಲ ಸಕಲ ಸರ್ಕಾರಿ ಇದೆ. ಆಗ ಆಕೆ ಆ ಗಂಡನ ಇದ್ರ ಮುಂದೆ ನಿಂತ್ಕೊಂಡು ಹೇಳಿದಾಳೆ, ಯಾವ ಕಾರಣಕ್ಕೂ ನಿನಗೆ ಅಗೌರವ ತರುವ ರೀತಿ ಯಾವುದನ್ನು ನಡೆಸಲ್ಲ, ನೀನೇನು ಅಂದ್ಕೊಂಡಿದ್ಯೋ ಅದನ್ನು ಪೂರೈಸ್ತೀವಿ ಅಂತ ಆಕೆ ಹೇಳಿದಾಳೆ. ಗಂಡಂದು ಶವದ ಮುಂದೆ ನಿಂತ್ಕೊಂಡು, ಎಲ್ಲಿ ಆ ಓವೈಸಿ, ಆ ರಾಬರ್ಟ್ ವಾದ್ರಾ, ರಮೇಶ್ ಬಂಡಿ ಸಿದ್ದೇಗೌಡ್ರೆ, ಎಲ್ಲಿ ನೋಡಿ ಇದನ್ನು? ಮನಸ್ಸಿಗೆ ತೋಚಿದ್ದನ್ನು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀರಲ್ಲ ನೋಡಿ. ಅವ್ರ ಮನೇಲಿ ಹೆಣ ಬಿದ್ದಿಲ್ವಲ್ಲ ಸರ್? ಕಾನ್ಪುರದ ಸಿಮೆಂಟ್ ವ್ಯಾಪಾರಿ ಶುಭಂ ದ್ವಿವೇದಿ ಕುದುರೆ ಸವಾರಿಗೆ ಹೋಗಿದ್ರು. ಅದೇ ಶ್ಲೋಕ ಹೇಳು ಅಂದರು. ಹೇಳಿದ ಗುಂಡು ಹೊಡೆದ್ರು. ಇದನ್ನೇ ಬೇರೆಯವರು ಫಾಲೋ ಮಾಡಿದ್ರೆ ಎಷ್ಟು ತಲೆ ಉದುರಿಸ್ಬೋದು ಅನ್ನೋದನ್ನ ನೆನಪಿಟ್ಕೊಳ್ಳಿ ಎಲ್ಲರೂ. ಯಾರಿಗೆ ಹೇಳ್ತಿರೋದು ಇದನ್ನು ನಾನು? ಇದಕ್ಕೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಇದಕ್ಕೆ ಸಪೋರ್ಟ್ ಮಾಡೋ ಬಚ್ಚಲ ಬಾಯಿಗಳಿಗೆ ಹೇಳ್ತಿರೋದು ಇದನ್ನು ಉಳಿದವ್ರಿಗಲ್ಲ. ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ 50 ವರ್ಷದಲ್ಲಿ ಸ್ಥಳೀಯರಿಗೆ ಅರ್ಥ ಆದಂಗಿದೆ. ಇನ್ನೊಂದು ನೆರೆ ದೇಶ ಮತ್ತು ದೇಶದ ಒಳಗಡೆ ಇರುವಂತಹ ದ್ರೋಹಿಗಳೇನಿದ್ದಾರೆ, ನಾಗರಹಾವಿನ ಥರ ನಾಲಿಗೆ ಇಟ್ಕೊಂಡಿರೋರು ಯಾರ್ಯಾರು ಇದ್ದಾರೆ ದೇಶದ ಒಳಗಡೆ ಇರೋರು, ಇದು ಇವ್ರದ್ದು ಕಿತಾಪತಿ ಇದು ಅಂತ ಅಲ್ಲಿ ಜನಕ್ಕೆ ಅರ್ಥ ಆದಂಗಿದೆ. ಹಾಗಾಗಿ ಅವ್ರಿಗೆ ಹೇಳ್ತಿಲ್ಲ ನಾನು ಇದನ್ನು, ಇವ್ರಿಗೆ ಹೇಳ್ತಿರೋದು. ಇಸ್ಲಾಂ ಶೋಕ್ ಪ್ರೊಫೆಸರ್ ಅಂತೆ, ಅಸ್ಸಾಂ ಮೂಲದ ದೆಬಶೀಶ್ ಭಟ್ಟಾಚಾರ್ಯ ಅಂತ. ಅಲ್ಲಿ ಒಂದು ಜನ ಕೂತಿದ್ರಂತೆ, ಅವರೆಲ್ಲ ಹೇಳ್ತಿದ್ರಂತೆ. ಮೋಸ್ಟ್ಲಿ ಅವ್ರು ಮುಸ್ಲಿಮ್ಸ್ ಇರಬೇಕು, ಕೇಳಿಸ್ಕೊಂಡಿದ್ದಾರೆ, ಅದನ್ನೇ ಹೇಳಿದ್ದಾರೆ. ಅಲ್ಲಿ ಕೂತಿದ್ದ ಯಾರೋ ಮುಸ್ಲಿಂ ಬರಬಾರ್ದಲ್ಲಿಗೆ ಅಂತೇನಿಲ್ವಲ್ಲಪ್ಪ, ಇದಾರಲ್ಲ ಬಂದೆಲ್ಲ ಅವರು ಇದಾರಲ್ಲ, ಅವರು ಹೇಳ್ತಿದ್ರು ಇದನ್ನ ಶ್ಲೋಕನ, ಅದ್ಯಾವುದೋ ಇದ್ರದ್ದನ್ನ ಕಲ್ಮ. ಇವರಲ್ಲಿ ಪಕ್ಕದಲ್ಲಿ ಕೂತಿದ್ರಲ್ಲ, ಇವರು ಕುತೂಹಲಕ್ಕೆ ಅದನ್ನು ಕೇಳಿಸ್ಕೊಂಡು ಇವರು ಹೇಳ್ತಾ ಇದ್ದಾರೆ ಸುಮ್ಮನೆ. ಆದರೆ ಇವ್ರ ಪಕ್ಕದಲ್ಲೇ ಇದ್ದವನಿಗೊಬ್ಬನಿಗೆ ಗುಂಡು ಹೊಡೆದು ಬಿಟ್ರಂತೆ. ಅವ್ರು ಹೇಳ್ತಿದ್ರಂತೆ. ಸರಿ ಹೇಳ್ತಿದ್ರಲ್ಲ, ಅವನನ್ನು ಬಿಟ್ಟು ಹೋಗಿದ್ದಾರೆ. ಮಲ್ಕೊಂಡಿದ್ದ ಅವನು ಇನ್ನೊಬ್ಬನಿಗೆ ಹೊಡೆದ್ರು. ಅವನು ಹೊಡೆದ್ರಾ? ಅಯ್ಯೋ. ಗುಜರಾತ್ನ ಯತೀಶ್ ಪರಮಾರ್, ಮೊರಾರಿ ಬಾಪು ಇದು ರಾಮಕಥೆ ಕೇಳ ಕಾಶ್ಮೀರ್ಗೆ ಹೋಗಿದ್ರಂತೆ. ಉಗ್ರರ ಗುಂಡಿನಲ್ಲಿ ಯತೀಶು ಹಾಗೂ ಮಗ ಸಾವು, ಇಬ್ರು ಡಮಾರ್, ಅಪ್ಪ ಮಗ. ಬರೀ ಹೆಂಡತಿ ಮಾತ್ರ ಈಗ ವಾಪಸ್ಸು. ಸೇಮ್ ಆ ಮೂವಿ. ಆವತ್ತಿನ ದಿನ ಆ ಚಿತ್ರ ಬಂದಾಗ ಬುರುಡೆ ಬಿಟ್ಕೊಂಡು ಮಾತಾಡಿದ್ದಂಥವ್ರನ್ನೆಲ್ಲ ಕರ್ಕೊಂಬಂದು ಸರ್ಕಲ್ಗಳಲ್ಲಿ ನಿಲ್ಸಿ ಕಲ್ಲು ಹೊಡಿಬೇಕಿವತ್ತು. ಸೇಮ್ ಮೂವಿ, ಏನು ವಿರೋಧ ಮಾಡಿದ್ದು ಏನು ವ್ಯತ್ಯಾಸ ಇಲ್ಲ. ಭಯೋತ್ಪಾದಕ ದಾಳಿನಲ್ಲಿ ಸೈಯದ್ ಅದಿಲ್ ಹುಸೇನ್ ಅಂತ ಪಾಪ ಲೋಕಲ್ ಅವನು,
ಅವನು ಕುದುರೆ ಓನರ್ ಇರಬೇಕು. ಹೌದು ಅವನು ಹೌದು. ಏನು ಬಾಯಿಗೆ ಬಂದಂಗೆ ಹೊಡಿತಿದ್ದಾನೆ ಅಂತ ಕಿತ್ಕೊಳಕ್ಕೆ ಹೋಗಿದ್ದಾನಂತೆ. ಅವನು ಹೊಡೆದಿದ್ದಾರೆ, ಅವನು ಬಿಟ್ಟಿಲ್ಲ. ಅವನು ಸತ್ತಿದ್ದಾನೆ ಪಾಪ ಅಲ್ವೇ? ಹೌದು ಸರ್. ಯಾರಾದ್ರೇನು ಎಲ್ಲ ಒಂದೇ, ಸಾವು ಸಾವೇ. ಯು ಕೆನಾಟ್ ಡಿಫರೆನ್ಶಿಯೇಟ್ ಇನ್ ಡೆತ್. ದೀರ್ಘಕಾಲದ ಹಿಂದೆ ಈ ಪ್ರಶ್ನೆಯನ್ನು ಕೇಳಿ ನಾನು ಭಾಳ ಜನದ ಕಾಂಪನ್ಸೇಷನಿಂದ ಅಮೌಂಟೇ ಚೇಂಜ್ ಮಾಡಿಸ್ಬಿಟ್ಟಿದ್ದೆ ಒಬ್ಬ ಚೀಫ್ ಮಿನಿಸ್ಟರ್ ಹತ್ರ, ಒಬ್ಬರ ಹತ್ರ. ಹೌ ಡು ಯು ಡಿಫರೆನ್ಶಿಯೇಟ್ ಇನ್ ಡೆತ್ ಅಂದ್ಬಿಟ್ಟು ಸಿ ಎಮ್ ಒಪ್ಕೊಂಡ್ರು, ಯು ಆರ್ ರೈಟ್ ಅಂತ. ನನಗೆ ಅದು ನೆನಪಿದೆ ಇನ್ನೂ. ನಾನು ಮಾತಾಡ್ತಿರೋದು 30 ವರ್ಷದ ಹಿಂದೆ. ಹಾಗಾಗಿ ಸಾವಲ್ಲಿ ನಾವು ವ್ಯತ್ಯಾಸ ನೋಡಬಾರ್ದು. ಯಾರು ಸಾವಾದರೂ ಸಾವೇ. ಸಾಯ್ಸೋಕೆ ಬಂದವರ ವ್ಯತ್ಯಾಸ ನೋಡಿದಾರಲ್ಲ ಸರ್. ಅದಕ್ಕೆ ಹೇಳ್ತಿರೋದು, ಓ ಬಚ್ಚಲು ಬಾಯಿಗಳೇ, ಬಾಯಿ ಮುಚ್ಚಿಕೊಂಡು ಇರುವುದಾದರೆ ಸರಿ, ಇಲ್ಲದಿದ್ರೆ ಮೂತಿ ಜಜ್ಜು ಬಿಡ್ತೀವಿ ಅಂತ. ಎಸ್. ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕಾಶ್ಮೀರದ ಹಲವೆಡೆ ಮೊಂಬತ್ತಿ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ರಾಜ್ಯದ ಹಲವೆಡೆ ಪ್ರತಿಭಟಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ದೊಡ್ಡಿದೆ. ನಮ್ಮ ಆಕ್ರೋಶವನ್ನ ವಿವಿಧ ರೀತಿ ನಾವು ವ್ಯಕ್ತಪಡಿಸಿರಬಹುದು. ಬಟ್ ನಮ್ಮ ಈ ಆಕ್ರೋಶವನ್ನು ಹಾದಿ ಬೀದಿ ಗಲ್ಲಿಗಳಲ್ಲಿ ವ್ಯಕ್ತಪಡಿಸಿದ್ರೆ ಪ್ರಯೋಜನ ಇಲ್ಲ. ವ್ಯಕ್ತಪಡಿಸ್ಬೇಕಾಗಿರೋದು ಅಲ್ಲಿ. ಹೇಳಿ ಆ ಮೋದಿಯವ್ರಿಗೆ ಅದನ್ನ ಅಲ್ಲಿ ವ್ಯಕ್ತಪಡಿಸು ಅಂತ. ಇಲ್ಲಿ ವ್ಯಕ್ತಪಡಿಸಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಬರಬೇಕು, ಕತ್ತರಿಸಾಕ್ಬೇಕು ಅಲ್ಲಿ. ಪಹಲ್ಗಾಮ್ನಲ್ಲಿ ಕಾಶ್ಮೀರ್ ತೊಡಿತಿದ್ದಾರಂತೆ ದಾಳಿ ಜನ ಪ್ರವಾಸಿಗರು. ಮತ್ತೆ ಇನ್ನೇನಾಗತ್ತೆ, 15,000 ಜನ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರಂತೆ. ನ್ಯಾಚುರಲಿ ಅಲ್ವೇ? ಶ್ರೀನಗರದಿಂದ ಹೊರಡೋ ವಿಮಾನಗಳಿಗೆಲ್ಲ ಭರ್ಜರಿ ಡಿಮಾಂಡು, ಬಾಯಿಗೆ ಬಂದಂಗೆ ರೇಟ್ ಮಾಡಿದಾರಂತೆ. ದೆಹಲಿ ಮುಂಬೈಗೆ ಒಟ್ಟು ಮಾಡಿದರೆ ವಿಮಾನಯಾನ ಸಚಿವರು ಹೇಳಿದಾರಂತೆ ಮಾಡಬೇಡಿ, ಎಚ್ಚರಿಕೆ ಎಂದಿದಾರಂತೆ. ಈ ದೇಶದಲ್ಲಿ ಏನಾದರೂ ಒಂದು ಅತ್ಯಂತ ಸುಳ್ಳು ಹೇಳುವ ಮಂತ್ರಾಲಯ ಅಂತ ಯಾವ್ದಾದ್ರು ಇದ್ರೆ, ಮಂತ್ರಿ ಅಥವಾ ಮಂತ್ರಾಲಯ, ಅದು ವಿಮಾನಯಾನನೇ. ನಿಮ್ಮಷ್ಟು ಸುಳ್ಳು ಮಂತ್ರಾಲಯ ಇನ್ನೊಂದಿಲ್ಲ. ಆಗ್ಲೇ 24,000 ಆಗಿದೆ, 25,000 ಟಿಕೆಟ್ ರೇಟು. ಪ್ರಯಾಗ್ರಾಜ್ ಸಂದರ್ಭದಲ್ಲೂ ಹಾಗೆ ಆಗ್ಲೇ ಆಗಿದೆ. ಆಗ್ಲೂ ಇದೇ ಬುರುಡೆ ಬಿಟ್ಟಿದ್ರು ಮಂತ್ರಿಗಳು. ಬುರುಡೆ ಮಂತ್ರಿ ಯಾರಾವನು, ಬರೀ ಸ್ಟೇಟ್ಮೆಂಟ್ ಗಿರಾಕಿ ಶೋಕಿ ಮಾಡ್ಕೊಂಡು ಮಹಾರಾಜನ್ ಟೈಪ್ ಓಡಾಡ್ತಾನೆ ಪಾರ್ಟಿ ಇವನು. ಬುರಿ ಬುರುಡೆ. ಈಗಾಗಲೇ 24,000 ಆಗಿದೆ. ಅಲ್ಲಿ ಸಾವಲು ಲಾಭ ನೋಡ್ತಾರೆ. ಈ ವಿಮಾನಯಾನ ಸಂಸ್ಥೆಯ ಜನರನ್ನ ಏನಂತ ಕರೀತೀರಿ? ಪೆಹಲ್ಗಾಮಲ್ಲಿ ಬಂದು ಜನಕ್ಕೆ ಗುಂಡೊಡೆದ್ರಲ್ಲ, ಅದೇ ರೀತಿಯ ಟೆರರಿಸ್ಟ್ಗಳು ಇವರು. ಬೇರೆ ರೂಪ ಅಷ್ಟೇ, ಇವರು ಟೆರರಿಸ್ಟ್ಗಳೇ. 24,000-25,000 ಮಾಡಿಟ್ಟಿದ್ದಾರೆ ಈಗ ಅಂತ ನಮ್ಮ ಕೊಲೀಗ್ಸ್ ಹೇಳ್ತಿದ್ರು ಅಲ್ಲಿಂದ. ಈ ನರಮೇಧಕ್ಕೆ ಹಲವು ರಾಜಕೀಯ ಪಕ್ಷಗಳ ಲೀಡರ್ಗಳು ಅವರವ್ರದ್ದು ಹೇಳಿಕೆಗಳನ್ನು ಕೊಟ್ಕೊಂಡಿದ್ದಾರೆ. ರಾಜಕೀಯ ಮಾಡುವ ಸಮಯ ಅಲ್ಲ. ಪರ್ಫೆಕ್ಟ್, ಕರೆಕ್ಟ್. ರಾಜಕೀಯ ಮಾಡೋ ಸಮಯ ಅಲ್ಲ. ಕಾಂಗ್ರೆಸ್ಗೂ ಅಷ್ಟೇ, ಮಹಾನ್ ಅತಿ ಬುದ್ಧಿವಂತರಂತೆ ಆಗಾಗ್ಗೆ ಕಂಗೊಳಿಸುವ ಪ್ರಯತ್ನ ಮಾಡುವ BJPಯವ್ರಿಗೂ ಅಷ್ಟೇ. ನೀವು ಮಾತ್ರ ಬುರುಡೆ ಬಿಟ್ಕೊಂಡು ರಾಜಕೀಯ ಮಾಡೋದು, ಇನ್ನೊಬ್ರಿಗೆ ಮಾಡಬೇಡಿ ಅಂತ ಹೇಳಿದ್ರೆ ನಡೆಯಲ್ಲ. ನೀವು ಪಾಲಿಸ್ಬೇಕು ನಾವು ಅಂತ ಖರ್ಗೆ ಹೇಳಿದ್ದಾರೆ. ಸರಿ, BJP ನಾಯಕರು ಕೆಂಡ, ಭದ್ರತಾ ವೈಫಲ್ಯ ಅನ್ನೋದು ಸರಿ ಇಲ್ಲ. ಉತ್ತರ ಕೊಡ್ತಾರೆ ಮೋದಿಗೆ. ಕೊಡ್ರಿ ಫಸ್ಟ್ ಉತ್ತರ. ಭದ್ರತಾ ವೈಫಲ್ಯ ಅಲ್ಲ, ಸರಿ ಇಲ್ಲ. ಏನು ಸರಿ ಇಲ್ದ ಅಂತ ಆಗಿರೋದನ್ನು ಹೇಳ್ಬೇಕಲ್ಲಿ. ಅಲ್ಲಿ ಪೊಲೀಸ್ನವನು ಇಲ್ಲ, ಇದ್ರೆ ತೋರಿಸು. ಏನು ನೀವು ಹೇಳೋದಂಗೆಲ್ಲ ಡಾನ್ಸ್ ಮಾಡಬೇಕಿಲ್ಲ ನಾವು. It is a moment for collective resolve to ensure justice for those who lost their lives. The government of India is more, and in this moment we all are one with the government. We together we have to fight such incidents, terrorists. ಈ ಸಮಯದಲ್ಲಿ ರಾಜಕಾರಣ ಮಾಡೋದು ಅವರ ಹೀನ ಮನಸ್ಥಿತಿ. ಅಹಮದಾಬಾದ್ನಲ್ಲಿ, ದೆಹಲಿನಲ್ಲಿ, ಮುಂಬೈನಲ್ಲಿ ದಿನ ಬೆಳಗ್ಗೆ ಆದರೆ ಬಾಂಬ್ ಸ್ಫೋಟ ಆಗ್ತಾ ಇತ್ತು ಈ ಅಯೋಗ್ಯರಿದ್ದಾಗ. 6 ವರ್ಷದ ನಂತರ ಇದು ನಡೆದ ದೊಡ್ಡ ಪ್ರಮಾಣದ ಭಯೋತ್ಪಾದಕ ಚಟುವಟಿಕೆ. ಆದರೆ ಇದಕ್ಕೆ ಮುಂಚೆ ತುಂಬ ಜನ ಭಯೋತ್ಪಾದಕರ ನೆಮಪುರಿಗೆ ಅಟ್ಟಿದ್ದೀವಿ. ಹಿಂದೂ ಪುರುಷರನ್ನ ಹೆಕ್ಕಿ ಮಾರಣ ಹೋಮವನ್ನು ಮಾಡಲಾಗಿದೆ. ಈ ನಿರಭಿಮಾನಿ ಜಾತಿವಾದಿ ಒಗ್ಗಟ್ಟಿಲ್ಲದ ಹಿಂದೂಗಳನ್ನ ನಾ ಕೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಡೋರು. ದಟ್ ಇಸ್ ಗೊತ್ತು, ನಮಗೂ ಗೊತ್ತದು. ಮೊಹಮ್ಮದ ಮುಲ್ಲಾನ ಏನೋ ಒಂದು ಆಗಿದ್ದಿದ್ರೆ ಬಿಟ್ಟಿರೋರು ಅಂತ ನಮಗೂ ಗೊತ್ತದು. ನಮ್ಮ ಪಾಯಿಂಟ್ ಅದಲ್ಲ. ಭದ್ರತೆಯಲ್ಲಿ ಇರಲಿಲ್ಲ. ನಾನು ಅದಕ್ಕೆ ಅವಾಗ ಎಕ್ಸಾಂಪಲ್ ಕೊಟ್ಟಿದ್ದು ಜಾತ್ರೆದು.
ಹೌದು. ಸಿ ಟಿ ರವಿ ಹತ್ರ ಫುಟೇಜ್ ಇದ್ದು ತೋರಿಸಿ ನನಗೆ. ಪ್ರೂಫ್ ಕೇಳಬಾರ್ದು. ಈ ತಪ್ಪುಗಳಾಗಿದ್ದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋದ್ರಲ್ಲಿ ಏನು ದೊಡ್ಡತನ ಅದು? ಏನು ಪಾಠ ಕಲ್ತಿದ್ರಿ ಹಾಗಾದ್ರೆ? ಜನ ಸೇರೋ ಜಾಗದಲ್ಲಿ ಒಂದು 4 ಭದ್ರತೆ ಇರಬೇಕು ಅನ್ನೋದು ಜ್ಞಾನ ಬೇಡವಾ ನಿಮ್ಗಳಿಗೆ? ಚಿತ್ರರಂಗವು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದೆ. ಯಶ್, ಶಿವಣ್ಣ, ಸುದೀಪ್, ಧ್ರುವ, ಯುವ ರಾಜ್ಕುಮಾರ್ ಎಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಇನ್ನು ಹಿಂದೂಗಳನ್ನು ಹುಡುಕಿ ಕೊಲ್ಲಾಗಿದೆ, ನನಗೆ ದುಃಖ ಜೊತೆಗೆ ಕ್ರೋಧ ಕೂಡ ಹೆಚ್ಚಾಗಿದೆ ಅಂತ ಹಿರಿಯ ನಟ ಅನುಪಮ್ ಖೇರ್ ವಿಡಿಯೋ ಮಾಡಿ ತಮ್ಮ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾಪೀಠ ಇವತ್ತು ಭಾನುವಾರ ಬೆಂಗಳೂರಿನ ಅಂದರೆ ಶನಿವಾರ ಹಾಗೂ ಭಾನುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯುತ್ತೆ. ಇದು 8ನೇ ಆವೃತ್ತಿ. ಬೆಳಿಗ್ಗೆ 9 ಗಂಟೆ ಸಂಜೆ 6 ಗಂಟೆ. ಈ ಸರಿ ಹೈಯೆಸ್ಟ್ ಸ್ಟಾಲ್ಸ್ ಅಲ್ಲಿ ನೀವಿಂದೆಂದೂ ನೋಡದ, ಯಾರೇ ಮಾಡಿದ್ರಿ, ಯಾವ ಆರ್ಗನೈಸೇಷನ್ ಬೇಕಾದ್ರೂ ಮಾಡ್ಕೊಂಡಿರಲಿ ಇದನ್ನು, ಅದಕ್ಕಿಂತ ಚಂದ ಇರುವ, ಜಾಸ್ತಿ ಇರುವ, ಕ್ವಾಲಿಟಿ ಇರುವ, ಈ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಅಲ್ವಾ ಇಂಪಾರ್ಟೆಂಟ್ ಇರುವ ಮೇಳ ಇದು. 120ಕ್ಕೂ ಹೆಚ್ಚು ಕಾಲೇಜುಗಳು ಭಾಗಿಯಾಗ್ತಾ ಇವೆ. ಪೋಷಕರಿಗೆ ಎಲ್ಲರಿಗೂ ಇಲ್ಲಿ ಉಚಿತ ಪ್ರವೇಶ, ಅದು ಬೇರೆ, ಅದು ಗೊತ್ತಲ್ಲ. ಎಲ್ಲ ಮಾಹಿತಿ ಏನೇನು ಸಿಕ್ಕತ್ತೆ ನಿಮಗೆ ಗೊತ್ತಿದೆ ಅಲ್ಲಿ. ಇನ್ನು ಪ್ರತಿದಿನ ಬೆಳಗ್ಗೆ 9ರಿಂದ 10ವರೆವರೆಗೆ ನೋಂದಣಿ ಮಾಡಿಸ್ಕೊಳ್ಳೋ ಒಬ್ಬ ವಿದ್ಯಾರ್ಥಿಗೆ ಲಕ್ಕಿ ಡಿಪ್ ಮೂಲಕ ಅಲ್ಲಲ್ಲೇ ಒಂದು ಲ್ಯಾಪ್ಟಾಪ್ ಕೊಡ್ತಾರಂತೆ ನಮ್ಮವರು. ಫಸ್ಟ್ ಡೇ ಸರ್, ಶನಿವಾರ. ಆಮೇಲೆ ಅದೇನೋ 11 ಗಂಟೆಗೆ ಒಂದೊಂದು ಲಕ್ಕಿ ಡಿಪ್ ಮಾಡೋದು, ಅದೇನೋ ಸೈಕಲ್ ಕೊಡೋದು, ಇನ್ನೊಂದು ಕೊಡೋದು ಎಲ್ಲ ಕೊಡ್ತಾರಂತೆ. ಕೊಡೋದಿರಲಿ, ಆ ಕೊಡೋದ್ರ ಮೇಲೆ ಆಸೆ ಅಲ್ಲ, ಅಲ್ಲಿ ಆಸೆ ನಮ್ಗೆ ಇರಬೇಕಾಗಿರೋದು ಅಲ್ಲಿ ನಮಗೇನು ಜ್ಞಾನ ಸಿಕ್ಕತ್ತೆ ಅನ್ನೋದು. ಅದನ್ನು PUCನಲ್ಲಿ 90% ಅಂಕ ಪಡೆದ ಮಕ್ಕಳು ರಿಜಿಸ್ಟರ್ ಮಾಡಿದ್ರೆ ಅದೇನೋ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕೊಡ್ತಾರಂತೆ. ಹೌದಾ? ಹಂಗೆಲ್ಲ ಮಾಡಿದಾರಾ? ಓಕೆ. ವಿವಿಧ ಕೋರ್ಸ್ಗಳಿದೆ ನೋಡಿ. ಎಲ್ಲ ಒಂದೇ ಥರ ಕೋರ್ಸ್ ಕಡೆಗೆ ಓಡಬೇಡಿ. ಎಲ್ಲ ಕಂಪ್ಯೂಟ್ರು. ಈಗ ಆ AI ಬರೋದಾದ್ರಿಂದ ಈ ಮುಂದೆ ಕಂಪ್ಯೂಟರ್ ಹುಡುಗರಿಗೆ ಏನು ಭವಿಷ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ತಿಳ್ಕೊಳ್ಳಿ, ಟ್ರೈ ಮಾಡಿ ಅಲ್ಲಿ ಬಂದು ಏನು ಕಲಿಬೇಕು. ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಕೋರ್ಸ್ ಮಾಡೋದು ಬೆಟರಾ ನೋಡಿ. ಆಮೇಲೆ ಆ AI ಬಂದುಬಿಟ್ಟು ನಮ್ಮ ಕಂಪ್ಯೂಟರ್ ಓದಿರೋ ಹುಡುಗರೆಲ್ಲ ಮನೆಯೊಳಗೆ ಸೇರ್ಕೋಬೇಕು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ರೆ ಗತಿ ಏನ ಮೇಲೆ ಮಾಡೇನು ಪ್ರಯೋಜನ? ಅದನ್ನು ಭವಿಷ್ಯ ನೋಡಬೇಕು. ಎಲ್ಲರೂ AI ಮಾಡಲ್ಲ. ಹಾಗಾಗಿ ಇದನ್ನು ತಿಳ್ಕೋಬೇಕು. ಅದಲ್ಲದೆ ಬೇರೆ ಏನು? ಅದಕ್ಕಿದೊಂದು ವೇದಿಕೆ ಅಂತ, ಒಳ್ಳೆ ವೇದಿಕೆ ಅಂತ ಪ್ರಶ್ನೆ ಕೇಳ್ಬೋದು ನೀವು ಅಲ್ಲಿ ಬಂದು. ಹಿಂಗಾದ್ರೆ ಏನು ಮಾಡಬೇಕು ಅಂತ. ಬರ್ರಿ ಎಲ್ಲರೂ ದಯವಿಟ್ಟು ಅಂತ ನಮ್ಮ ಮನವಿ ನಿಮಗೆ. ಶನಿವಾರ ಮತ್ತು ಭಾನುವಾರ ಇನಾಗ್ರೇಷನ್ ಟೈಮಲ್ಲಿ ನಾವು ಇರ್ತೀವಿ, ನಾನು ಇರ್ತೀನಿ. ನನಗೂ ಕುತೂಹಲ ಇದೆ, ಕೆಲವೆಲ್ಲ ಪ್ರಶ್ನೆಗಳಿದೆ, ಕೇಳ್ಕೋಬೇಕು. ಆಲ್ ರೈಟ್, ಇಲ್ಲಿಗೆ ಇವತ್ತು ಯಾರೇನೋ ಹೇಳ್ತಿದ್ದಾರೆ, ಏನು ಹೇಳ್ತಾರೆ. ವಿದ್ಯಾಪೀಠ 120ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳು ಬಂದು ಭಾಗವಹಿಸಿದ್ದಾರೆ. ಅದು ಇಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ರೆಗ್ಯುಲರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಇರ್ಬೋದು, ಅದಲ್ಲದೆ ಮೆಡಿಕಲ್ ಕಾಲೇಜಸ್, ಇವರೆಲ್ಲರೂ ಬಂದು ಭಾಗವಹಿಸ್ತಿದ್ದಾರೆ. ತಂದೆ ತಾಯಿಗಳಿರ್ಬೋದು, ಮಕ್ಕಳು ಇರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಪ್ರಶ್ನೆಗಳು, ಏನೆಲ್ಲ ದುಗುಡಗಳಿದೆ, ಅದೆಲ್ಲದಕ್ಕೂ ಇಲ್ಲಿ ಒಂದು ಉತ್ತರ ಸಿಗುತ್ತೆ. ಮತ್ತು ನಿಮ್ಗೆ ಏನೇ ಕ್ಲಾರಿಫಿಕೇಶನ್ಸ್ ಬೇಕು ಅಂದರೆ ಇದೊಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ.